ಮಿನಿ ಬ್ಯಾಟಲ್ ಮತದಾನ ಅಂತ್ಯಕ್ಕೆ 2 ಗಂಟೆ ಮಾತ್ರ ಬಾಕಿ ಉಳಿದಿದೆ. ಮಧ್ಯಾಹ್ನ ಆದ್ಮೇಲೆ ವೇಗ ಪಡ್ಕೊಂಡಿದೆ ಮತದಾನ. ಚನ್ನಪಟ್ಟಣದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ 67.09% ಮತದಾನ ಆಗಿದೆ. ಶಿಗ್ಗಾವಿಯಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ 59.62, ಸಂಡೂರಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ 58.10 ಮತದಾನ. ಶೇಕಡಾ ಮತದಾನಗಳು ನಡೆದಿದೆ. ಹೈ ವೋಲ್ಟೇಜ್ 3 ಕ್ಷೇತ್ರಗಳಲ್ಲೂ ಕೂಡ ಬಿರುಸಿನ ಮತದಾನ. ಮಧ್ಯಾಹ್ನ ಆದ್ಮೇಲೆ ಇನ್ನೇನು ಎಲೆಕ್ಷನ್ ವೋಟಿಂಗ್ಗೆ ಟೈಮ್ ಬಾರ್ ಆಗೋ ಸಮಯ ಹತ್ರ ಬರ್ತಾ ಇದೆ ಅಂದಂಗೆ ಮತದಾನ ಬಿರುಸು ಪಡ್ಕೊಂಡಿದೆ. ಇದು ಬೈ ಎಲೆಕ್ಷನ್ ಬ್ಯಾಟಲ್ ನಲ್ಲಿ 3 ಗಂಟೆವರೆಗೆ ಎಷ್ಟು ಶೇಕಡಾ ಮತದಾನ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಅತಿ ಹೆಚ್ಚು ಮತದಾನ ಚನ್ನಪಟ್ಟಣ 67%, ಶಿಗ್ಗಾವಿಯಲ್ಲಿ 60%. 2 ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಸಂಡೂರಿನಲ್ಲಿ ಕಡಿಮೆ. ಸಂಡೂರಿನಲ್ಲಿ 58% ಮತದಾನ ಆಗಿದೆ. ಶಿಗ್ಗಾವಿಯಲ್ಲಿ 59%, ಚನ್ನಪಟ್ಟಣದಲ್ಲಿ 67% ಮತದಾನ ಆಗಿದೆ. 3 ಕ್ಷೇತ್ರಗಳಲ್ಲಿ ನಾಯಕರು, ದಿಗ್ಗಜರು ಪ್ರಚಾರದ ಮೇಲೆ ಪ್ರಚಾರ ಮಾಡಿದ್ರು. ಇವತ್ತು ಅವರ ಭವಿಷ್ಯ ಬರಿತಾ ಇದ್ದಾನೆ ಮತದಾರ. ಹಾಗಾದ್ರೆ ಕ್ಷೇತ್ರಗಳಲ್ಲಿ ಮತದಾನ ಮಧ್ಯಾಹ್ನ ಆದ್ಮೇಲೆ ಬಿರುಸು ಪಡ್ಕೊಂಡಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಇನ್ಫಾರ್ಮೇಶನ್. ಸೊ 3 ಜನ ನಮ್ಮ ಪ್ರತಿನಿಧಿಗಳಿದ್ದಾರೆ. ಜಗದೀಶ್ ಚನ್ನಪಟ್ಟಣದಿಂದ ಇದ್ದಾರೆ, ಪವನ್ ಶಿಗ್ಗಾವಿಯಿಂದ ಇದ್ದಾರೆ, ನರಸಿಂಹಮೂರ್ತಿ ಸಂಡೂರಿನಿಂದ ಇದ್ದಾರೆ. ಚನ್ನಪಟ್ಟಣದ ಕಡೆ ಹೋಗೋಣ. ಫಸ್ಟ್ 67% ವೋಟಿಂಗ್ ಆಗಿದೆ. ಜಗದೀಶ್, ಈ ಹಿಂದೆ ವಿಧಾನಸಭಾ ಎಲೆಕ್ಷನ್ ನಲ್ಲೂ ಕೂಡ ಗುಡ್ ಪರ್ಸೆಂಟೇಜ್ ವೋಟಿಂಗ್ ಆಗಿತ್ತು. ಸೊ ಅದೇ ಉಪಚುನಾವಣೆಯಲ್ಲೂ ಮರುಕಳಿಸೋ ಸಾಧ್ಯತೆ ಇದೆ. ಒಂದು 70 ಮೇಲಂತೂ ಡೆಫಿನೆಟ್ಲಿ ಹೋಗುತ್ತೆ. ಸೊ ಮಧ್ಯಾಹ್ನದ ಮೇಲೆ ವೋಟಿಂಗ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ, ಹೌದಾ? ಆ ಭಾವನಾ ಏನಂತಂದ್ರೆ ಚನ್ನಪಟ್ಟಣ ಉಪಚುನಾವಣೆ ಕದನ ಇನ್ನೇನು 2 ಗಂಟೆ ಅಷ್ಟೇ ಬಾಕಿ ಇರುವಂಥದ್ದು ಮತದಾನಕ್ಕೆ. ಈಗ ಆಲ್ರೆಡಿ ಏನಂತಂದ್ರೆ ಮತದಾರರು ತಮ್ಮ ಮತಗಳನ್ನ ಈಗಾಗಲೇ ಮತದಾರ ಗಟ್ಟೆಗೆ ಬಂದು ಮತದಾನವನ್ನ ಮಾಡ್ತಾ ಇರುವಂಥದ್ದು. ನೀವು ನೋಡೋದೇ ಆದ್ರೆ ಕಳೆದ 3 ಗಂಟೆಗೆ ಬಂದಂತ ಏನು ಸಮೀಕ್ಷೆ ಪ್ರಕಾರ ಸುಮಾರು 67% ಮತದಾನ ಆಗಿತ್ತು. ಈಗ ಏನಂತಂದ್ರೆ ಈಗ 4 ಗಂಟೆಗೆ ಸುಮಾರು 75ಕ್ಕೂ ಹೆಚ್ಚು ಮತದಾನ ಆಲ್ರೆಡಿ ಆಗಿರುವಂಥದ್ದು. ಈ ಬಾರಿ ಅತಿ ಹೆಚ್ಚು ಮತದಾನ ಆಗುವಂತ ಎಲ್ಲಾ ನಿರೀಕ್ಷೆಗಳು ಕೂಡ ಜಿಲ್ಲಾಡಳಿತನ ಇಟ್ಕೊಂಡಿತ್ತು, ಹಾಗೆ ಅಭ್ಯರ್ಥಿಗಳು ಕೂಡ ಇಟ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಸುಮಾರು 90ಕ್ಕೂ ಹೆಚ್ಚು ಮತದಾನ ಆಗುವಂತ ಎಲ್ಲಾ ನಿರೀಕ್ಷೆಗಳು ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮತದಾರರು ತಮ್ಮ ಮತಗಳನ್ನ ಚಲಾಯಿಸಲು ಮತಗಟ್ಟೆಗಳಿಗೆ ತಾಮುಂದು ಅಂತ ಬರ್ತಾನೆ ಇರುವಂತದ್ದು. ಯಾಕೆಂತಂದ್ರೆ ಈ ಬಾರಿ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಗಳಾಗಿ ನಿಂತಿರುವಂತದ್ದು ಒಂದು ಕಡೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದು ಕಡೆ ನೀರಾವರಿ ಭಗೀರಥ ಅಂತಲೇ ಹೆಸರು ಮಾಡಿರುವಂತ CP ಯೋಗೇಶ್ವರ್. ಯಾಕೆಂತಂದ್ರೆ ಇವರಿಬ್ರು ಕೂಡ ಕಳೆದ 2 ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ಈ ಬಾರಿ ಯಾರು ಗೆಲ್ತಾರೆ ಅನ್ನೋದು ಕೂಡ ತುಂಬಾ ಕುತೂಹಲಕ್ಕೆ ಕಾರಣವಾಗಿತ್ತು. ಏನಂತಂದ್ರೆ CP ಯೋಗೇಶ್ವರ್ ಅವರು ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಒಂದಷ್ಟು ಕಾರಣಗಳು ಇತ್ತು. ಆದ್ರೆ CP ಯೋಗೇಶ್ವರ್ ಅವರಿಗೆ ಮೈತ್ರಿ ಅಭ್ಯರ್ಥಿ ಆಗದೆ ಇರೋ ಕಾಂಗ್ರೆಸ್ ಇಂದ ಅವರು ಸ್ಪರ್ಧೆ ಮಾಡಿದ್ರು, ಮೈತ್ರಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು. ಹಾಗಾಗಿ ಏನಂತಂದ್ರೆ ಚನ್ನಪಟ್ಟಣ ಹೇಳೋದಾದ್ರೆ ಮೊದಲೇ JDS ನ ಭದ್ರಕೋಟೆ. ಹಾಗಾಗಿ ಏನಂತಂದ್ರೆ ಒಂದು ಕಡೆ JDS ಮತ್ತೆ BJP ಒಂದಾಗಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಮತದಾರರು ಒಂದ್ ಕಡೆ ಬರ್ತಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಈಗ ಆಲ್ರೆಡಿ ಅಧಿಕಾರದಲ್ಲಿದೆ. ಹಾಗಾಗಿ ಈ ಬಾರಿ ಯೋಗೇಶ್ವರ್ನ ಗೆಲ್ಲಿಸಲೇಬೇಕು ಅನ್ನೋದು ಕೂಡ ಕಾಂಗ್ರೆಸ್ನ ಪಾಳ್ಯದಲ್ಲಿ ಒಂದು ರೀತಿ ಮನೆ ಮಾಡಿತ್ತು. ಆ ನಿಟ್ಟಿನಲ್ಲಿ ಕೂಡ ಸುಮಾರು 20 ದಿನಗಳಿಂದ ಇಡೀ ಕ್ಷೇತ್ರದಲ್ಲಿ ಒಳ್ಳೆ ಭರ್ಜರಿ ಪ್ರಚಾರನ ಕೂಡ ಇಬ್ರು ಮಾಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಪ್ರಚಾರ ಹೆಂಗೆ ಭರ್ಜರಿಯಾಗಿತ್ತು ಹಾಗೆ ಮತಗಟ್ಟೆಗಳಿಗೆ ಭರ್ಜರಿಯಾಗಿ ಮತದಾರರು ಕೂಡ ಬಂದು ಮತಗಟ್ಟೆಯಲ್ಲಿ ಮತದಾನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಸುಮಾರು 90ಕ್ಕೂ ಹೆಚ್ಚು ಮತದಾನ ಆಗುವಂತ ಎಲ್ಲಾ ನಿರೀಕ್ಷೆಗಳು ಇರುವಂತದ್ದು ಭಾವನಾ. ಎಸ್, ಇದರ ಜೊತೆಗೆ ಶಿಗ್ಗಾವಿಯಲ್ಲಿ ಪವನ್ ಜೊತೆಗಿದ್ದಾರೆ. ಪವನ್ ಮಾಜಿ CM ಮಗ ಅಖಾಡದಲ್ಲಿರೋದು, ಮತ್ತೊಂದು ಕಡೆ ಯಾಸಿರ್ ಪಠಾಣ್. ಸದ್ಯದ ಮಟ್ಟಿಗೆ ಈಗ 4 ಗಂಟೆ ಸಮಯ, ವೋಟಿಂಗ್ ಹೆಂಗ್ ನಡೀತಾ ಇದೆ ಅಲ್ಲಿ?
ಭಾವನಾ, ಬೆಳಗ್ಗೆ 7 ಗಂಟೆಗೆ ಮತದಾನ ಶುರುವಾದಂಥ ಸಂದರ್ಭದಲ್ಲಿ 7ರಿಂದ 11 ಗಂಟೆ ಬೆಳಗ್ಗೆ ಏನಿತ್ತು ಆ ಪ್ರೈಮ್ ಟೈಮ್ ಬೆಳಗ್ಗೆ ಇರುವಂಥ ಟೈಮಲ್ಲಿ ಮತದಾರರು ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು, ಬಂದು ಮತದಾನ ಮಾಡಿದರು. ಭಾಳಷ್ಟು ಕಡೆ ಗ್ರಾಮೀಣ ಪ್ರದೇಶ, ಪಟ್ಟಣ ಪ್ರದೇಶ ಎರಡೂ ಕಡೆನೂ ಕೂಡ ಒಳ್ಳೆ ಮತದಾನ ಆಗಿತ್ತು. ಮತದಾರರು ಬಂದು ಮತ ಚಲಾಯಿಸಿದರು. ಆದರೆ ಮಧ್ಯಾಹ್ನ ಒಂದು ಸ್ವಲ್ಪ ನೀರಸ ಆಗಿತ್ತು. ಮಧ್ಯಾಹ್ನ ಬಿಸಿಲಿನ ವೇಳೆ ಒಂದು ಗಂಟೆಯಿಂದ 3 ಗಂಟೆವರೆಗೂ ಒಂದು ಸ್ವಲ್ಪ ನೀರಸ ಇತ್ತು. ಈಗ 60% ಲೆಕ್ಕಕ್ಕೆ ಹೋಗಿದೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ. ಈಗ ಒಂದು 63-64% ಆಗಿರಬಹುದು. ಚುನಾವಣಾಧಿಕಾರಿಗಳು ಒಂದು ಅರ್ಧ ಗಂಟೆ ಹಿಂದೆ ಮಾಹಿತಿ ನೀಡಿರೋ ಪ್ರಕಾರವಾಗಿ 60% ಆಗಿತ್ತು. ಈಗ ಒಂದು 4-5% ಜಾಸ್ತಿ ಆಗಿರ್ಬೋದು ಅನ್ನುವಂಥದ್ದು. ಕಳೆದ ಬಾರಿ 79% ಆಗಿತ್ತು. ಆ ಒಂದು 79% ದಾಟಿದರೆ ಒಂದಿಷ್ಟು ಚುನಾವಣಾ ಲೆಕ್ಕಾಚಾರಗಳು, ಬೇರೆ ಬೇರೆ ರೀತಿಯಾದಂಥ ಚುನಾವಣಾ ಲೆಕ್ಕಾಚಾರಗಳು ನಡೆಯುತ್ತೆ ಅಂತ ಹೇಳ್ಬೋದು. ಈಗ ಇಲ್ಲಿ ಗಮನಿಸ್ಬೋದು ನೀವು, ಬಹಳ ಬಿರುಸಿನ ಮತದಾನ ನಡೆದಿದೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತದಾರರು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ವೋಟ್ ಮಾಡಲಿಕ್ಕೆ ನಿಂತ್ಕೊಂಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ, ಮಧ್ಯಾಹ್ನದ ವೇಳೆ ಬೂತ್ಗಳು ಆಲ್ಮೋಸ್ಟ್ ಖಾಲಿ ಹೊಡಿತಾ ಇತ್ತು. ಚುನಾವಣಾ ಸಿಬ್ಬಂದಿಗಳು ಖಾಲಿ ಕೂತ್ಕೊಂಡಿದ್ರು. ಇವತ್ತು ನೋಡ್ರಿ, ಈಗ ಚುನಾವಣಾಧಿಕಾರಿಗಳು ಬ್ಯುಸಿ ಇದ್ದಾರೆ. ಮತದಾರರು ಕೂಡ ಕ್ಯೂ ಹಚ್ಚಿ ನಿಂತ್ಕೊಂಡು ಇವತ್ತು ದೊಡ್ಡ ಪ್ರಮಾಣದ ಕ್ಯೂ ಹಚ್ಚಿ ಇವತ್ತು ವೋಟಿಂಗ್ ಮಾಡ್ತಾ ಇದ್ದಾರೆ, ವೋಟ್ ಮಾಡ್ತಾ ಇದ್ದಾರೆ, ಮತ ಚಲಾಯಿಸ್ತಾ ಇದ್ದಾರೆ. 6 ಗಂಟೆ ವೇಳೆಗೆ ಅಂದರೆ ಸಿಕ್ಕಾಪಟ್ಟೆ ಇನ್ನಷ್ಟು ಬಿರುಸು ಪಡಬಹುದಂಥ ಸಾಧ್ಯತೆ ಇದೆ. ಮತದಾನ ಸಾಕಷ್ಟು ಕುತೂಹಲ ಕೆರಳಿಸಿದಂಥ ಚುನಾವಣೆ ಇದು. ಕುತೂಹಲ ಕೆರಳಿಸಿರುವಂಥ ಚುನಾವಣೆ ಯಾಕೆ ಅಂತ ಹೇಳಿದರೆ, ಒಂದು ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಅವರು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನೊಂದು ಕಡೆ ಯಾಸಿರ್ ಖಾನ್ ಪಠಾಣ್ರು ಅದೃಷ್ಟ ಪರೀಕ್ಷೆಗೆ ಇಳಿದಿರೋ ಕಾರಣದಿಂದಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಕುತೂಹಲಕ್ಕೆ ಕಾರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಚುನಾವಣೆ ಒಂದಷ್ಟು ಮಹತ್ವ ಇದೆ. ಅಂದರೆ ಯಾಕೆ ಹೇಳಿದರೆ, ಒಂದು ಪ್ರತಿಷ್ಠೆಯ ಕಣವಾಗಿ ಶಿಗ್ಗಾವಿ ಏರ್ಪಟ್ಟಿತ್ತು. ಇಡೀ ಸರ್ಕಾರ ಬಂದು ಎಲೆಕ್ಷನ್ ಮಾಡಿತ್ತು. ಹೀಗಾಗಿ ಒಂದು ಮತದಾರರು ಈಗ ಬರಿತಾ ಇರುವಂತಹ ಇದು ಹಣೆಬರ ಏನಿದೆ, ಇದು ಅಭ್ಯರ್ಥಿಗಳ ಪಾಲಿಗೆ ಒಂದು ರೀತಿಯಂಥ ಗೆಲುವಿನ ಮಾಲೆ ಯಾರ ಪಾಲಾಗಬಹುದು ಅನ್ನೋದಕ್ಕೆ ಸಾಕಷ್ಟು ಕುತೂಹಲಕ್ಕೆ ಇದು ಕಾರಣ ಆಗಿದೆ. ಶಿಗ್ಗಾವಿ ಕ್ಷೇತ್ರ ಮತದಾನ ಬಿರುಸು ಪಡೆದುಕೊಂಡಿದೆ. ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಬಂದು ಮತದಾನ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಮಾತನಾಡಿಸ್ತೀನಿ. ಇಲ್ಲಿ ಹೆಣ್ಮಕ್ಳಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಮೇಡಮ್, ಎಲೆಕ್ಷನ್ನು ನಿಮ್ಮ ಶಿಗ್ಗಾವಿ ಕ್ಷೇತ್ರಕ್ಕೆ ಹೆಂಗೈತಿ, ಹೆಂಗೆ ಜೋಶು? ಯಾಕೆ ಸ್ವಲ್ಪ ಲೇಟ್ ಆಯ್ತು ಅಂತ ಅನ್ಸುತ್ತೆ? ಹೌದು ಸರ್, ನೀವು ಬರೋದು ಲೇಟ್ ಆಯ್ತು. ಯಾಕೆ ಯಜಮಾನ್ರು ನೋಡ್ಕೊಂಡು ಮನೆಯಾಗಿದ್ರು? ಇಲ್ಲ ಸರ್, ತುಳಸಿ ಮದ್ವೆ ಇತ್ತಲ್ರಿ, ಹಂಗಾಗಿ ಲೇಟ್ ಆಯ್ತು. ತುಳಸಿ ಮದ್ವಿ, ಓಕೆ. ಸೊ ಆ ಕಾರಣಕ್ಕೆ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬಂದ್ರಿ? ಎಲ್ಲ ಮುಗಿಸ್ಕೊಂಡು ಬಂದಿವಿ. ಹೆಂಗೈತ್ರಿ ಮೇಡಮ್ ಎಲ್ಲ ಈಗ ರೆಸ್ಪಾನ್ಸ್ ನಿಮ್ಗೆ ಹೆಂಗೆ ಶಿಗ್ಗಾವಿ ಕ್ಷೇತ್ರದ್ದು ನೋಡೋದಾದ್ರೆ? ಈಗ ಎಷ್ಟೇ ಸಲ ವೋಟ್ ಮಾಡಕಂತೀವಿ ಸರ್? ಈಗ ಫೋರ್ತ್ ಟೈಮ್ ಸರ್. ಸೊ ಇದು ಭಾವನಾ, ಬಹಳಷ್ಟು ಜನ ಇನ್ನೂ ಉತ್ಸುಕರಿದ್ದಾರೆ. ಇನ್ನೂ 6 ಗಂಟೆವರೆಗೂ ಟೈಮ್ ಇರೋದ್ರಿಂದ ಬಹಳಷ್ಟು ಜನ ಈಗಲೂ ಬಂದು ಮತದಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಸ್, ಶಿಗ್ಗಾವಿ ನೋಡಿದ್ವಿ, ಚನ್ನಪಟ್ಟಣ ನೋಡಿದ್ವಿ. ಆದ್ರೆ ಈಗ ಸಂಡೂರಿನ ಕಡೆ ಹೋಗೋಣ. ಸಂಡೂರಿನಿಂದ ನರಸಿಂಹಮೂರ್ತಿ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂಡೂರು ಕ್ಷೇತ್ರ 2 ಕ್ಷೇತ್ರಗಳ ಕಂಪೇರ್ ಮಾಡಿದ್ರೆ ಒಂಚೂರು ನೀರಸ ಅಂತ ಅನ್ನಿಸ್ಕೊಳ್ತಾ ಇದೆ. ಪರ್ಸೆಂಟೇಜ್ ವೈಸ್ ಕೂಡ ಸ್ವಲ್ಪ ಲೋ ಇದೆ. ಈಗ ಜಾಸ್ತಿ ಆಗ್ತಿದಾರ ಜನ ನರಸಿಂಹಮೂರ್ತಿ? ಭಾವನಾ, ಈಗಾಗಲೇ ಹೇಳಿದಂತೆ ಸಂಡೂರು ಮಟ್ಟಿಗೆ ಅಂದರೆ ಕಳೆದ 2023 ಚುನಾವಣೆಗೆ ಹೋಲಿಕೆ ಮಾಡಿದರೆ ಆಗಲೂ ಕೂಡ 73-74% ವೋಟಿಂಗ್ ಆಯಿತು. ಆದರೆ ಈ ಬಾರಿ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗ್ಬೋದು ಅನ್ನೋಂಥ ಒಂದು ನಿರೀಕ್ಷೆಯನ್ನು ಮಾಡಲಾಗಿದೆ. ಯಾಕಂದರೆ ಸದ್ಯ 3 ಗಂಟೆಗೆ ಬಂದಿರತಕ್ಕಂಥ ಪರ್ಸೆಂಟೇಜ್ ಪ್ರಕಾರ ಕೇವಲ 58. ಅದೀಗ 4-4:15 ಆಗಿದ್ರೆ ಹೆಚ್ಚು ಕಡಿಮೆ ಈಗ 65-67% ಆಗಿದೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಕೊನೆಗೆ ಅಂದರೆ ಏನು ಚುನಾವಣಾ ಮತದಾನ ಮಾಡ್ತಕ್ಕಂಥ ಟೈಮ್ ಮುಗಿಯೋವರೆಗೂ ಒಂದು 75-78% ಆಗುತ್ತೆ ಅನ್ನೋಂಥ ಒಂದು ವಿಶ್ವಾಸವನ್ನು ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಅಂತಂದರೆ ರಾಜ್ಯದಲ್ಲಿ ನಡೀತಕ್ಕಂಥ 3 ವಿಧಾನಸಭಾ ಚುನಾವಣೆ ಪೈಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಚನ್ನಪಟ್ಟಣ ಮತ್ತು ಶಿಗ್ಗಾವಿಯಲ್ಲಿ 2 ಕಡೆ ಕೂಡ ಕಾಂಗ್ರೆಸ್ನ ಶಾಸಕರು ಇರಲಿಲ್ಲ. ಅಲ್ಲಿ ಆಲ್ರೆಡಿ ಕಾಂಗ್ರೆಸ್ ಸೋತಿತ್ತು. ಅಲ್ಲಿ ಈ ಬಾರಿ ಕೂಡ ಸೋತರೆ ನಷ್ಟವಾಗ್ತಕ್ಕಂಥದ್ದು ಏನೂ ಇಲ್ಲ. ಆದರೆ ಸಂಡೂರಲ್ಲಿ ಮಾತ್ರ ಹಾಲಿ ಶಾಸಕ ತುಕಾರಾಮ್ ಅವರಿದ್ದರು. ಅವರು ಕೂಡ ಸತತವಾಗಿ 4 ಬಾರಿ ಗೆದ್ದಿದ್ದಾರೆ ಮತ್ತು ಸಂಡೂರಿನ ಇತಿಹಾಸದಲ್ಲಿ BJP ಯಾವತ್ತೂ ಗೆದ್ದಿಲ್ಲ. ಹೀಗಾಗಿ ಈ ಬಾರಿ ಕೂಡ ಅದನ್ನು ಸೋಲಿಸಲೇಬೇಕನ್ನೋಂಥ ಹಠಕ್ಕೆ ತೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಹಗಲಿರುಳು ಎನ್ನುವಂತೆ ಪ್ರಚಾರವನ್ನು ಮಾಡಿದರು. ಅದರಲ್ಲೂ ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರು 3 ದಿನಗಳ ಕಾಲ ಇಲ್ಲೇ ಬೀಡು ಬೀಳುವ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿಯ ಕೈ ಬಲವನ್ನು ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಅಂತಂದರೆ
ಕಳೆದ ತಿಂಗಳಷ್ಟೇ ಏನು ಬಳ್ಳಾರಿಗೆ ಬರೋದಕ್ಕೆ ಅನುಮತಿ ಪಡೆದುಕೊಂಡು ಬಂದಿರತಕ್ಕಂಥ BJPಯ ಜನಾರ್ದನ್ ರೆಡ್ಡಿ ಅಂದರೆ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಕಳೆದ 14 ವರ್ಷದಿಂದ ಏನು ಜನಾರ್ದನ್ ರೆಡ್ಡಿ ಬಳ್ಳಾರಿಯಿಂದ ದೂರ ಇದ್ದರು. ಇದೀಗ ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಯಾವಾಗ ಬಳ್ಳಾರಿಗೆ ಬರ್ತಾರೆ BJP ಅವ್ರಿಗೊಂದು ಟಾಸ್ಕ್ ಕೊಡುತ್ತೆ, ಸಂಡೂರಿನಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನೋಂಥ ಒಂದು ಟಾಸ್ಕನ್ನು ಕೊಡುತ್ತೆ. 2008ರಲ್ಲಿ ರೆಡ್ಡಿಗಳ ಅಷ್ಟೆಲ್ಲ ದರ್ಬಾರ್ ಇದ್ದಾಗ ಕೂಡ ಇಲ್ಲಿ ಅಂದರೆ ಸಂಡೂರಲ್ಲಿ BJP ಗೆದ್ದಿರಲಿಲ್ಲ. ಆದರೆ ಈ ಬಾರಿ ಕೇವಲ ಸಂಡೂರು ಚುನಾವಣೆ ಮಾತ್ರ ಇರೋದಕ್ಕೆ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲುಗೊಂದು ಬಿಗ್ ಟಾಸ್ಕನ್ನು BJP ಕೊಟ್ಟಿರ್ತದೆ. ಹೇಗಾದರೂ ಮಾಡಿ ಇಲ್ಲಿ BJPಯ ಕಮಲವನ್ನು ಆರಿಸಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ವಹಿಸ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ವರ್ಸಸ್ BJP ಎರಡು ಒಂದು ಕಡೆ ಆದಂದರೆ ಸಚಿವ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ್ ರೆಡ್ಡಿ, ಸಿದ್ದರಾಮಯ್ಯ ವರ್ಸಸ್ ಜನಾರ್ದನ್ ರೆಡ್ಡಿ ಅನ್ನೋ ಲೆವೆಲ್ವರೆಗೂ ಆರೋಪ ಪ್ರತ್ಯಾರೋಪವನ್ನು ಮಾಡುವ ಮೂಲಕ ಏಕವಚನದ ವಾಗ್ದಾಳಿಯನ್ನು ಕೂಡ ಮಾಡುವ ಮೂಲಕ ಚುನಾವಣಾ ಕಣ ರಂಗೇರಿಸಿದ್ದಾರೆ. ಅದಕ್ಕೆ ಇವತ್ತು ಅಂತಿಮವಾಗಿ ಮತದಾರ ತೀರ್ಪನ್ನು ಕೊಡಲಿದ್ದಾನೆ. ಆದರೆ ಮತದಾರ ಯಾರ ಪರ ಒಲಿದ ಅನ್ನೋದನ್ನು ಕಾದು ನೋಡೋಕ್ಕಾಗಿದೆ. ಭಾವನಾ. ಎಸ್ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.